ಓಂ ನಮೋ ನಾರಾಯಣಾಯ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಈ 2025ರ ಶ್ರೀ ವಿಶ್ವಾವಸುನಾಮ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ 2025ರಲ್ಲಿ ಯುಗಾದಿಯ ನಂತರ ಈ ಹೊಸ ವರ್ಷದಲ್ಲಿ ಮೇಷರಾಶಿಗೆ ಯಾವ ರೀತಿಯ ಶುಭಾನುಶುಭ ಫಲಗಳು ಇರುತ್ತೆ, ಹಾಗೆಯೇ ಅವರು ತೆಗೆದುಕೊಳ್ಳಬೇಕಾದಂತಹ ಪರಿಹಾರ ಕ್ರಮಗಳೇನು ಎನ್ನುವುದರ ಬಗ್ಗೆ ನಾವು ಈ ದಿನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯಲ್ಲಿ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದ 1, 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು, ಭರಣಿ ನಕ್ಷತ್ರದ 1, 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು, ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಈ ಮೇಷರಾಶಿಗೆ ಸೇರಿರುತ್ತಾರೆ. ಹಾಗೆಯೇ ನಿಮ್ಮ ಹೆಸರಿನ ಮೊದಲನೇ ಅಕ್ಷರವು ಚು, ಚೆ, ಲಾ, ಲೋ, ಲೇ, ಲಿ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗಿದ್ದರೆ ಇವರು ಕೂಡ ಮೇಷರಾಶಿಯಲ್ಲಿ ಸೇರುತ್ತಾರೆ. ಹಾಗೆಯೇ ಈ ಮೇಷರಾಶಿಯವರ ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ, ಅದರಲ್ಲಿಯೂ ಮುಖ್ಯವಾಗಿ ಮಹಿಳೆಯರಿಗೆ ಹೆಚ್ಚಿನ ಜನಾಕರ್ಷಣ ಶಕ್ತಿಯನ್ನು ಇವರು ಹೊಂದಿರ್ತಾರೆ. ಹಾಗೆಯೇ ಜೀವನದಲ್ಲಿ ಬರುವಂತಹ ಯಾವುದೇ ಸವಾಲುಗಳನ್ನಾಗಲಿ ಗೆಲ್ಲುವುದಕ್ಕೆ ಇವರು ತುಂಬ ಪ್ರಯತ್ನಪಡನ್ನು ಪಡ್ತಾ ಇರ್ತಾರೆ. ಹಾಗೆಯೇ ತಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಆ ಗುರಿಯನ್ನು ಸಾಧಿಸೋದಕ್ಕೆ ಅವರು ಹೆಚ್ಚಿನ ಪ್ರಯತ್ನವನ್ನು ಮಾಡುತ್ತಾರೆ. ಈ ಮೇಷರಾಶಿಯ ಸ್ತ್ರೀಯರಲ್ಲಿ ನಾಯಕತ್ವದ ಗುಣಗಳನ್ನು ನಾವು ಕಾಣಬಹುದು. ಹಾಗೆಯೇ ಇವರಿಗೆ ಬೇಗನೆ ಕೋಪ ಬರುತ್ತದೆ. ಹಾಗೆಯೇ ಮನಸ್ಸಿನಲ್ಲಿ ಒಂಥರ ಆಂತರಿಕ ಭಾವನೆಯಿಂದ ನೀವು ಇಟ್ಕೊಂಡಿರ್ತೀರ. ಹಾಗೆಯೇ ಕೈ ಹಿಡಿದ ಕೆಲಸವನ್ನು ನೀವು ಮುಗಿಸುವವರೆಗೂ ಕೂಡ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡುವುದಿಲ್ಲ. ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಹಿಡಿದರೆ ಅದನ್ನು ನೀವು ಸಂಪೂರ್ಣವಾಗುವವರೆಗೂ ನಿಮಗೆ ನಿದ್ದೆ ಬರುವುದಿಲ್ಲ. ಆ ರೀತಿಯಾಗಿ ನೀವು ಆ ಕಾರ್ಯದಲ್ಲಿ ನಿರತರಾಗಿರುತ್ತೀರಿ. ಹಾಗೆಯೇ ನೀವು ಯಾವುದಾದ್ರೂ ಒಂದು ನಿರಾಸೆ ಏನಾದರೂ ನಿಮಗೆ ಆದರೆ ಅದನ್ನು ನೀವು ತಡೆದುಕೊಳ್ಳೋದಕ್ಕೆ ಆಗುವುದಿಲ್ಲ. ಹಾಗೆಯೇ ಆದಷ್ಟು ಬೇಗನೆ ನೀವು ಕೋಪಕ್ಕೆ ಒಳಗಾಗುತ್ತೀರಾ. ಇನ್ನು ಮೇಷರಾಶಿಯವರ ಪುರುಷರನ್ನು ನಾವು ನೋಡೋದಾದರೆ, ಇವರು ಯಾವಾಗಲೂ ಕೂಡ ಒಂದು ಉತ್ಸಾಹವನ್ನು ಹೊಂದಿರ್ತಾರೆ. ಹಾಗೆಯೇ ಸಮಯವನ್ನು ಇವರು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡುವುದಿಲ್ಲ. ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಹಾಗೆಯೇ ಇವರಿಗೆ ಒಂದು ವಿಶ್ವಾಸ ಮತ್ತು ಒಂದು ಛಲ ಇರುತ್ತೆ. ಇವರಿಗೆ ಯಾವಾಗಲೂ ಕೂಡ ಇವರು ಈ ಧೈರ್ಯವನ್ನು ಹೊಂದಿದ್ದು ತಮ್ಮ ಕಷ್ಟ ಕಾಲದಲ್ಲಿ ಇವರು ತಮ್ಮನ್ನು ತಾವು ಕುಗ್ಗಿಸ್ಕೊಳ್ಳೋದಿಲ್ಲ. ಹಾಗೆಯೇ ಒಳ್ಳೆಯ ಕ್ರೀಡಾ ಮನೋಭಾವವನ್ನು ಹೊಂದಿರ್ತಾರೆ. ಹಾಗೆಯೇ ಗೆದ್ದರೆ ಬೆನ್ನು ತಟ್ಟುಕೊಳ್ಳೋದು ಇಲ್ಲ ಇವರು. ಹಾಗೆ ಸೋತ್ರೆ ಇವರು ಕೊರಗೋದಿಲ್ಲ. ಅಂದರೆ ತಾವು ಗೆದ್ದಾಗ ಬೀಗೋದಕ್ಕೆ ಹೋಗೋದಿಲ್ಲ, ಸೋತಾಗ ಇವರು ಕೊರಗೋದಿಲ್ಲ. ಯಾವುದೇ ಆಗಲಿ, ಸೋಲೇ ಬರಲಿ ಗೆಲುವೇ ಬರಲಿ, ಅದನ್ನು ಎರಡನ್ನೂ ಕೂಡ ಇವರು ಸಮಾನವಾಗಿ ತಗೊಳ್ತಾರೆ. ಹಾಗೆಯೇ ಈ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಇವರಿಗೆ ಸಮಾಜದಲ್ಲಿ ಒಂದು ಗೌರವ ಮತ್ತು ಒಂದು ಸ್ಥಾನಮಾನವನ್ನು ಇವರು ಗಳಿಸಿರುತ್ತಾರೆ. ಹಾಗೆಯೇ ಇವರು ಯಾವುದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿಯೇ ಬಂದರೂ ಕೂಡ ತಮ್ಮ ಗೌರವ ಕಡಿಮೆಯಾಗುವಂತಹ ಕೆಲಸಗಳನ್ನು ಇವರು ಯಾವತ್ತೂ ಮಾಡೋದಿಲ್ಲ. ಈಗ ಮೇಷರಾಶಿಯವರು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅಂತ ನಾವು ನೋಡೋದಾದರೆ, ನಿಮ್ಮ ಕೆಲಸಗಳೆಲ್ಲವೂ ಕೂಡ ಈ ವರ್ಷದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತಾ ಹೋಗುತ್ತೆ. ಹಾಗೆಯೇ ಯಾರಾದರೂ ಸಂತಾನಕ್ಕಾಗಿ ಎದುರು ನೋಡ್ತಾ ಇದ್ದರೆ ಈ ವರ್ಷದಲ್ಲಿ ಅವರು ಸಿಹಿ ಸುದ್ದಿಯನ್ನು ಕೇಳ್ತಾರೆ. ಹಾಗೆಯೇ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಆರೋಗ್ಯ ಸಮಸ್ಯೆಯನ್ನು ತಾವು ಎದುರಿಸ್ತೀರಿ. ಹಾಗೆಯೇ ಹಣಕಾಸಿನ ತೊಂದರೆ ಈ ವರ್ಷದಲ್ಲಿ ಅವರಿಗೆ ಆಗುವುದಿಲ್ಲ. ಹಾಗೆಯೇ ಆದಾಯವು ಬರುವಂತಹದ್ದು ತೀರಾ ವಿಳಂಬವೂ ಇಲ್ಲದೆ ತೀರಾ ಹೆಚ್ಚಿನ ಮಟ್ಟದ ಆದಾಯವೂ ಇಲ್ಲದೆ ಮಧ್ಯಮ ಗತಿಯಲ್ಲಿ ಇವರಿಗೆ ಹಣಕಾಸಿನ ಗತಿ ಇರುತ್ತೆ.
ಹಾಗೆಯೇ ಕುಟುಂಬದಲ್ಲಿ ಒಂದು, ಸಮಾಜದಲ್ಲಿ ಒಂದು ಗೌರವ ಅನ್ನೋದು ಈ ವರ್ಷದಲ್ಲಿ ಇವರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ನೀರಿರುವ ಪ್ರದೇಶಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ನೀವು ವಹಿಸಬೇಕಾಗುತ್ತೆ. ಈ ನೀರಿನಿಂದ ಸ್ವಲ್ಪ ನಿಮಗೆ ತೊಂದರೆಗಳಾಗುವಂತಹ ಸಂಭವತೆ ಇರುತ್ತದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ನೀವು ವಹಿಸಬೇಕಾಗುತ್ತದೆ. ಹಾಗೆಯೇ ಈ ವರ್ಷದಲ್ಲಿ ನಿಮಗೆ ಇರುವಂತಹ ಬಂಧು ಬಾಂಧವರ ಜೊತೆ, ನಿಮ್ಮ ನೆಂಟರಿಷ್ಟರ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ ಅಷ್ಟೊಂದು ಉತ್ತಮ ಬಾಂಧವ್ಯ ಇರೋದಿಲ್ಲ. ಯಾಕೆಂದರೆ ಸಣ್ಣ ಸಣ್ಣ ಮನಸ್ತಾಪಗಳು ಕೂಡ ಇಲ್ಲಿ ಬೆಳೆದು ದೊಡ್ಡವಾಗಿ ಅವರಿಗೆ ಇರುವಂತಹ ಒಂದು ಒಳ್ಳೆಯ ಬಾಂಧವ್ಯ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಹಿರಿಯರಿಗೆ ಆರಂಭಿಸಿದ ಕೆಲಸಗಳಲ್ಲಿ ಸ್ವಲ್ಪ ಕಾರ್ಯದಲ್ಲಿ ವಿಘ್ನ ಅಂತಕ್ಕಂಥದ್ದು ಆಗುತ್ತೆ. ಹಾಗೆಯೇ ಆರಂಭಿಸಿದ ಕಾರ್ಯಗಳೆಲ್ಲವೂ ಕೂಡ ನಿಧಾನಗತಿಯಲ್ಲಿ ಸಾಗುತ್ತೆ. ಹಾಗೆಯೇ ಸ್ವಂತವಾಗಿ ಯಾವುದಾದ್ರೂ ವ್ಯಾಪಾರವನ್ನು ಈ ವರ್ಷದಲ್ಲಿ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದರೆ ಇದು ಭಾಗವಹಿಸುವ ಅಂದರೆ ಇಬ್ಬರು ಸೇರಿ ಒಂದು ಬಿಸ್ನೆಸ್ ಮಾಡೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ ನಾವು ಬಿಸ್ನೆಸ್ನ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತಕ್ಕಂಥದ್ದು ಈ ವರ್ಷದಲ್ಲಿ ನಿಮಗೆ ಆಗಿ ಬರುವುದಿಲ್ಲ. ದಯವಿಟ್ಟು ಕೂಡ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಬೇಡ. ಹಾಗೆಯೇ ನಿಮ್ಮ ಆದಾಯದಲ್ಲಿ ಉತ್ತಮವಾಗಿರುತ್ತದೆ ಯಾವಾಗ ಅಂದರೆ ನೀವೇ ಒಂದು ಸ್ವಂತವಾದ ವ್ಯಾಪಾರವನ್ನು ಮಾಡಿದಾಗ ಮಾತ್ರ. ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಆದರೆ ನಿಮಗೆ ಬರುವಂತಹ ಆದಾಯಕ್ಕಿಂತ ನಷ್ಟವನ್ನು ನೀವು ನೋಡಬೇಕಾಗುತ್ತೆ. ಆದ್ದರಿಂದ ಯಾವುದೇ ರೀತಿಯಾದಂತಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಬೇಡ. ಹಾಗೆಯೇ ಈ ವರ್ಷದಲ್ಲಿ ಸ್ವಲ್ಪ ನೀವು ಅನಾವಶ್ಯಕವಾಗಿ ಚಿಂತೆಗೆ ಒಳಗಾಗ್ತೀರಾ. ಹಾಗೆಯೇ ಸ್ವಲ್ಪ ಸ್ಥಿರವಾದ ಮನಸ್ಸಿಲ್ಲದ ಕಾರಣದಿಂದ ನಿಮಗೇನಾಗುತ್ತೆ ಅಂದರೆ ಇವಾಗಿರ್ತಕ್ಕಂಥ ಕೆಲಸದಿಂದ ಬೇರೆ ಉತ್ತಮವಾಗಿರೋ ಕೆಲಸಕ್ಕೆ ನಾವು ಹೋಗೋಣ, ಅಥವಾ ಸ್ಯಾಲ್ರಿ ಜಾಸ್ತಿ ಕೊಡ್ತಾ ಇದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ ಜಾಸ್ತಿಯನ್ನು, ಸೊ ನಾವು ಅದಕ್ಕೆ ಕೆಲಸನ ಚೇಂಜ್ ಮಾಡೋಣ ಅಂತ ಒಂದು ಮನಸ್ಸನ್ನು, ನೀವು ಚಂಚಲ ಮನಸ್ಸನ್ನು ಹೊಂದಿರ್ತೀರ ಈ ವರ್ಷದಲ್ಲಿ. ಈ ಕೆಲಸದಿಂದ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸದಿಂದ ಮತ್ತೊಂದು ಕೆಲಸ, ಈ ರೀತಿ ನಿಮ್ಮ ಮನಸ್ಸು ಚಂಚಲವಾಗಿ ಬದಲಾಗ್ತಾ ಹೋಗುತ್ತೆ. ಹಾಗೆಯೇ ನೀವೇನು ಮಾಡ್ತೀರಾ ಅಂದರೆ ನಾನೇನಾದರೂ ಮಾಡಿ ಇದರಿಂದ ನನಗೆ ಒಳ್ಳೆ ಹೆಸರು ಬರಬೇಕು ಅಂತೇಳ್ಬಿಟ್ಟು ಹೆಚ್ಚು ಜವಾಬ್ದಾರಿಗಳನ್ನ ನೀವು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ತಾ ಇರ್ತೀರಾ. ಹಾಗೆಯೇ ನಿಮ್ಮ ಸಹೋದರರು ಯಾರು ಇದ್ದರೆ ಅವರಿಗೆ ಈ ಪ್ರಸ್ತುತವಾಗಿ ಇರುವಂತಹ ಹಣಕಾಸಿನ ತೊಂದರೆಗಳೆಲ್ಲವೂ ಕೂಡ ದೂರವಾಗುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ಉನ್ನತ ಅಧಿಕಾರವನ್ನು ದೊರೆಯುತ್ತದೆ ನಿಮ್ಮ ಸಹೋದರರು ಯಾರಾದರೂ ಇದ್ದರೆ. ಹಾಗೆಯೇ ಸ್ತ್ರೀಯರಿಗೆ ಉಷ್ಣವಾಯುವಿನ ಸ್ವಲ್ಪ ಹೀಟ್ ಪ್ರಾಬ್ಲಮ್ ಆಗೋದು, ಇವಾಗ ಸಮ್ಮರ್ ಅಲ್ವಾ, ಸ್ವಲ್ಪ ಹೀಟ್ ಆಗುವಂಥದ್ದು, ಅದರ ಪ್ರಾಬ್ಲಮನ್ನು ಎದುರಿಸಬೇಕಾಗುತ್ತೆ ಮೇಷರಾಶಿಯ ಸ್ತ್ರೀಯರು. ಹಾಗೆಯೇ ನಿಮ್ಮ ಮೇಷರಾಶಿಯವರ ಒಂದು ಒಳ್ಳೆಯ ಗುಣ ಏನಪ್ಪ ಅಂದರೆ ಗುರು ಹಿರಿಯರನ್ನು ನೀವು ಗೌರವಿಸುತ್ತೀರಾ. ಅದು ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಗುರು ಹಿರಿಯರಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ ಹೆಚ್ಚಾಗುತ್ತೆ. ಯುವಕರಿಗೆ ವಿಶೇಷವಾಗಿ ಒಂದು ಅನುಕೂಲ ಒಂದು ಅವಕಾಶಗಳು ದೊರೆಯುತ್ತಾ ಹೋಗುತ್ತೆ. ಯಾವುದಾದರೂ ಕೆಲಸಗಳಲ್ಲಾಗಿರ್ಬೋದು, ಕಾಲೇಜಿನಲ್ಲಿ ಸೀಟ್ಗಳಾಗಿರ್ಬೋದು, ನಿಮಗೆ ಉತ್ತಮ ಅವಕಾಶಗಳು ದೊರೆಯುತ್ತೆ. ಹಾಗೆಯೇ ಧಾರ್ಮಿಕ ವಿಚಾರಕ್ಕೆ ನಾವು ಬಂದರೆ ನಿಮಗೆ ಈ ವಿದ್ಯಾರ್ಥಿಗಳು ಸ್ವಲ್ಪ ಏಕಾಗ್ರತೆಯಿಂದ ಈ ಧಾರ್ಮಿಕ ವಿಷಯದಲ್ಲಿ ಸ್ವಲ್ಪ ನಿಮಗೆ ಆಸಕ್ತಿ ಈ ವರ್ಷದಲ್ಲಿ ಕಡಿಮೆ ಆಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ನಾವು ನೋಡೋದಾದರೆ ಸ್ವಲ್ಪ ಏಕಾಗ್ರತೆಯನ್ನು ನೀವು ಇಟ್ಕೊಂಡು ನಿಮ್ಮ ಕೆಲಸವನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಏಕಾಗ್ರತೆಯು ಮಿಸ್ ಆಗೋದು ಬೇಡ. ನಿಮ್ಮ ಮನದಾಳದ ವಿಚಾರಗಳನ್ನು ನೀವು ಯಾವತ್ತಿಗೂ ಕೂಡ ಬೇರೆಯವರೊಂದಿಗೆ ಹಂಚ್ಕೊಳ್ಳೋದಿಲ್ಲ. ನಿಮ್ಮ ಮನಸ್ಸಿನ ಮಾತುಗಳು ನಿಮ್ಮ ಮನಸ್ಸಲ್ಲೇ ಉಳಿಯುತ್ತೆ ಹೊರತು ನಾವು ಇನ್ನೊಬ್ಬರ ಹತ್ರ ಹೇಳಿಕೊಂಡು ನಮ್ಮ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋಲ್ಲ ಅಂತ ನೀವು ಯಾವತ್ತೂ ಕೂಡ ಬಯಸೋದಿಲ್ಲ. ಹಾಗೆಯೇ ಜನ ಮೆಚ್ಚುವಂತಹ ಕೆಲಸಗಳಂದರೆ ಸಮಾಜ ಸೇವೆ ಮಾಡ್ಬೋದು, ಬಡವರಿಗೆ ಸಹಾಯವನ್ನು ಮಾಡ್ಬೋದು. ಇಂತಹ ಒಂದು ಮನಸ್ಥಿತಿ ನಿಮಗೆ ಈ ವರ್ಷದಲ್ಲಿ ಜಾಸ್ತಿ ಆಗುತ್ತೆ ಅಂತ ನಾವು
ಹೇಳಬಹುದು. ಹಾಗೆಯೇ ಇವಾಗ ಯಾವ ಥರ ಇರುತ್ತೆ ನಿಮಗೆ ಅಂದರೆ, ಇವಾಗ ಬೇರೆಯವ್ರಿಗೆ ಆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಫಿಕ್ಸ್ ಆಗಿ ಬಿಟ್ಬಿಟ್ಟಿರ್ತಾರೆ. ಬಟ್ ಅಂಥ ಕೆಲಸಗಳು ನಿಮಗೆ ತುಂಬ ಸುಲಭವಾಗಿ ಈಸಿಯಾಗಿ ನೀವು ಆ ಕೆಲಸವನ್ನು ಮಾಡಿ ಮುಗಿಸ್ತೀರಾ. ಆ ಥರ ಒಂದು ಆಗದೇ ಇರುವಂಥ ಕೆಲಸವನ್ನು ನೀವು ತುಂಬ ಸುಲಭವಾಗಿ ಈಸಿಯಾಗಿ ಕೆಲಸನ ಮಾಡಿ ಮುಗಿಸ್ತೀರಾ. ಹಾಗೆಯೇ ಹೊಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ, ಆರಂಭಿಕ ವೇಳೆಯಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಆಗುತ್ತೆ. ಆದರೆ ಆನಂತರ ಬರ್ತಾ ಬರ್ತಾ ನಿಮಗೆ ಎಲ್ಲ ಸಮಸ್ಯೆಗಳು ಕೂಡ ಪೂರ್ಣವಾಗಿ ಮುಗಿದು ಹೋಗುತ್ತೆ. ಹಾಗೆಯೇ ಅನಾವಶ್ಯಕವಾಗಿ ಅಂದರೆ ಅವಶ್ಯಕತೆಯೇ ಇರೋದಿಲ್ಲ ಅಂಥ ಪ್ರಯಾಣಗಳಿಗೋಸ್ಕರ ನೀವು ಹಣವನ್ನು ವೆಚ್ಚ ಮಾಡುವಂತಹ ಅವಕಾಶ ನಿಮಗೆ ಈ ವರ್ಷದಲ್ಲಿ ಬರುತ್ತೆ. ಆದ್ದರಿಂದ ನೀವು ನೋಡಿ ಖರ್ಚು ಮಾಡಿ, ಅನಾವಶ್ಯಕ ಖರ್ಚುಗಳು ಬೇಡ ಈ ವರ್ಷದಲ್ಲಿ. ಹಾಗೆ ಮತ್ತು ಉತ್ತಮ ಆದಾಯವಿದೆ ಹಾಗಂತ ಖರ್ಚು ಮಾಡೋದು ಬೇಡ, ಉಳಿಸುವ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ನಿಮಗೆ ಖರ್ಚುಗಳು ಹೆಚ್ಚು ಮುಂದೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗೆಯೇ ನೀವು ಇಲ್ಲಿ ವಿಶ್ರಾಂತಿನೇ ಇಲ್ಲದೇ ಕಂಟಿನ್ಯೂಸ್ ಆಗಿ ದುಡಿತಾ ಹೋಗ್ತೀರಾ ಈ ವರ್ಷದಲ್ಲಿ. ಆದ್ದರಿಂದ ಟೈಮ್ ನಿದ್ದೆ ಮಾಡಿ, ಟೈಮ್ಗೆ ಊಟ ಮಾಡೋದು, ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಅವಶ್ಯಕವಾಗಿರುತ್ತೆ ಈ ವರ್ಷದಲ್ಲಿ. ಹಾಗೆಯೇ ಸ್ತ್ರೀಯರು ತಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ ಈ ವರ್ಷದಲ್ಲಿ. ಹಾಗೆ ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸಂತೋಷಕರವಾದಂತಹ ಸಮಯವನ್ನು ನೀವು ಈ ವರ್ಷದಲ್ಲಿ ಕಳೀತೀರಾ. ಹಾಗೆಯೇ ನಿಮ್ಮ ಪತ್ನಿಯಿಂದ ನಿಮಗೆ ಒಂದು ಅಪ್ರಿಷಿಯೇಷನ್ ಅಂತಕ್ಕಂಥ ಸಿಗುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ನಿಮ್ಮ ಹೆಂಡತಿಯಿಂದ ಒಂದು ಸಪೋರ್ಟ್ ಅನ್ನೋದು ಸಿಗುತ್ತೆ. ಹಾಗೆಯೇ ನೀವು ನಿಮ್ಮ ಹಠದಿಂದ ತಗೊಂಡುವಂತಹ ತೀರ್ಮಾನಗಳನ್ನು ಬೇರೆಯವರು ಅದನ್ನು ಒಪ್ಕೋಬೇಕು, ಆ ಥರ ಮಾಡ್ತೀರ ನಿಮ್ಮ ಹಠದಿಂದ. ಹಾಗೆಯೇ ಸ್ವಲ್ಪ ನಿಮ್ಮ ಸಂಬಂಧಿಕರ ಜೊತೆ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ. ಹಾಗೆಯೇ ರಕ್ತಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ದೋಷಗಳು ಕಾಣ್ತಾ ಇದೆ. BP ಆಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು. ಅದಕ್ಕೆ ಹೇಳೋದು, ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ನೀವು ವಹಿಸಬೇಕಾಗುತ್ತದೆ. ಹಾಗೆಯೇ ಸ್ತ್ರೀಯರಿಗೆ ನಾವು ನೋಡೋದಾದರೆ, ಇವಾಗ ವಿಶೇಷ ವ್ಯಕ್ತಿಯನ್ನು ನೀವು ಭೇಟಿ ಮಾಡ್ತೀರಾ ಈ ಅವಧಿಯಲ್ಲಿ. ಹಾಗೆಯೇ ನಿರಾಸೆ ಮತ್ತು ಸೋಲನ್ನು ನೀವು ಒಪ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆಯೇ ಸ್ತ್ರೀಯರಿಗೆ ವಿಶೇಷ ಅನುಕೂಲಗಳು ದೊರೆಯುತ್ತೆ. ದಂಪತಿಗಳ ನಡುವೆ ಸ್ವಲ್ಪ ಬೇಜಾರಿದ್ದರೂ ಕೂಡ ಆನಂತರ ಅದೆಲ್ಲ ಕೂಡ ಸರಿ ಹೋಗುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಕ್ಷಮಾಗುಣನೇ ನಿಮ್ಮನ್ನು ಬಹು ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಈ ಅವಧಿಯಲ್ಲಿ. ಹಣಕಾಸಿನ ವ್ಯವಹಾರಗಳಲ್ಲಿ ವಿಶೇಷವಾದಂತಹ ಲಾಭ ಇರುತ್ತೆ. ಬುದ್ಧಿವಂತಿಕೆಯಿಂದ ನೀವು ಖರ್ಚನ್ನು ಮಾಡ್ತೀರಾ ಸ್ತ್ರೀಯರು. ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶಗಳು ಹುಡುಕಿ ಬರುತ್ತೆ. ಹಾಗೆಯೇ ಒಳ್ಳೆ ಕಂಪನಿಗಳಿಂದ ನಿಮಗೆ ಜಾಬ್ ಆಫರ್ಸ್ ಅನ್ನೋದು ಈ ವರ್ಷದಲ್ಲಿ ನಿಮಗೆ ಕಾಣ್ತಾ ಇದೆ. ಹಾಗೆಯೇ ನೀವು ಮಕ್ಕಳೊಂದಿಗೆ ವಾದ ವಿವಾದಗಳು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಈ ಅವಧಿಯಲ್ಲಿ. ಹಾಗೆ ಹುಟ್ಟೂರಿನಿಂದ ಸ್ವಲ್ಪ ದೂರದಲ್ಲಿ ವಾಸವಾಗುವಂತಹ ಸಂಭವತೆ ಈ ವರ್ಷದಲ್ಲಿ ಕಾಣ್ತಾ ಇದೆ. ಕಾನೂನಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಕೋರ್ಟ್ ಕೇಸ್ಗಳು ನಡೀತಾ ಇದ್ದರೆ ನಿಮಗೆ ಈ ವರ್ಷದಲ್ಲಿ ಒಂದು ಯಶಸ್ಸು ದೊರೆಯುತ್ತಾ ಇದೆ. ಗೌರವ ಮತ್ತು ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನೀವೇನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀರ ಈ ವರ್ಷದಲ್ಲಿ. ಅದು ಸ್ತ್ರೀಯರಿಗೆ ಮುಖ್ಯವಾಗಿ ಈ ವರ್ಷದಲ್ಲಿ ಸ್ತ್ರೀಯರು ನೀವು ಚಿನ್ನವನ್ನು ಕೊಂಡುಕೊಳ್ತಾ ಇದ್ದೀರಾ ಈ ವರ್ಷದಲ್ಲಿ. ಹಾಗೆಯೇ ಈ ವರ್ಷದಲ್ಲಿ ನಾವು ಒಟ್ಟಾಗಿ ನೋಡೋದಾದರೆ 7.5 ಅಂತಕ್ಕಂಥದ್ದಿದ್ದರೂ ಕೂಡ ಅದು ಶನಿ ಕರ್ಮಕಾರಕನಾಗಿರೋದ್ರಿಂದ ಕೆಟ್ಟವರಿಗೆ ಮಾತ್ರ ಅವನು ಶಿಕ್ಷೆ ಕೊಡ್ತಾನೆ ಹೊರತು ಒಳ್ಳೆಯವರನ್ನು ಯಾವತ್ತೂ ಕೂಡ ಅವನು ಕಾಪಾಡ್ತಾನೆ. ಹಾಗೆ ಮೇಷರಾಶಿಗೆ ನಾವು ಪರಿಹಾರಗಳನ್ನು ನಾವು ನೋಡೋದಾದರೆ, ನೀವು ಯಾವಾಗಲೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಮಾಡೋದರಿಂದ ನಿಮಗೆ ಅತ್ಯಂತ ಒಳ್ಳೆಯ ಶುಭ ಫಲಗಳು ಕಂಡುಬರುತ್ತೆ. ಹಾಗೆಯೇ ನೀವು ಉದ್ದಿನ ಬೇಳೆಯನ್ನು ದಾನ ಮಾಡಿ. ಇದರಿಂದ ನಿಮಗೆ ಆಗುವಂಥ ಖರ್ಚುಗಳು ಕಡಿಮೆ ಆಗುತ್ತೆ. ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡಿ. ಒಳ್ಳೆಯ ನಿಮಗೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗೋದು ತಪ್ಪುತ್ತೆ. ಹಾಗೆಯೇ ನೀವು ಈ ವರ್ಷದಲ್ಲಿ ಶನಿದೇವರನ್ನು ಆರಾಧನೆ ಮಾಡುವುದು. ಶನಿವಾರ ನೀವು ಈ ಶನಿದೇವರ ಟೆಂಪಲ್ಗೆ ಭೇಟಿ ನೀಡಿ ಅಲ್ಲಿ ಶನಿದೇವರಿಗೆ ತೈಲಾಭಿಷೇಕ ಮಾಡುವುದು, ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ನಿಮಗೆ ಶನಿ ಕೊಡುವಂತಹ ಕಷ್ಟಗಳಿಂದ ನೀವು ಪಾರಾಗಬಹುದು ಅಂತ ಹೇಳ್ತಾ, ಈ ಮೇಷರಾಶಿಗೆ ಒಟ್ಟಾಗಿ ನೋಡೋದಾದರೆ ನಾವು ಉತ್ತಮ ಫಲಗಳೇ ಇದ್ದರೂ ಕೂಡ 7.5 ಕೆಲವರಿಗೆ ಮಾತ್ರ ಅದರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಮತ್ತೊಂದು ರಾಶಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.